ನಿನ್ನೆ ದಿವಸ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಸಂದರ್ಭದಲ್ಲಿ ಶ್ರೀ ರಮೇಶ್ ಕತ್ತಿ ಅವರು ನಾಯಕರ ಸಮಾಜ ವಿರುದ್ಧ ಹೇಳಿಕೆಯನ್ನು ನೀಡಿದರು. ಅದಕ್ಕೆ ನಾವು ಇವತ್ತು ಬೆಳಗಾವಿ ಸುವರ್ಣಸೌಧ ಮುಂದೆ ಪ್ರತಿಭಟನೆ ಮಾಡಿದೆವು. ಯಾಕಂತಂದ್ರ ಅವ ಯಾವುದೋ ಒಂದು ಪ್ರಜಾಪ್ರಭುತ್ವದಲ್ಲಿ ಎಲೆಕ್ಷನ್ ನಿಂತ್ಕೋಬೇಕಾದ್ರೆ ಎಸ್.ಟಿ ಸಮಾಜ ಓಟಿಂದನ ನಿಂತ್ಕೊಂಡು ಆರಿಸಿ ಬಂದಿರ್ತಾನೆ. ಅದು ಅವಂಗ ಅರಿವನೇ ಇಲ್ಲ. ಅವ ಅರಿವಿದ್ದಿದ್ರ ಈ ತರ ಮಾಡ್ತಿರ್ಕಿಲ್ಲ. ಮತ್ತೊಂದು ಏನಂತಂದ್ರೆ ಅವ್ರ ಅವ್ವ ಅವ್ರ ಅಕ್ಕ ತಂಗಿ ಅವ್ರ ಹೆಂಡತಿ ಅವ್ರ ಅವ್ವ ಅವ್ರ ಹೆಂಡತಿ ಅವ್ರು ಯಾರನ್ನೋ ತಿಳ್ಕೊಬೇಕು. ಫಸ್ಟ್ ನಾವು ಅದನ್ನ ತಿಳ್ಕೋದನ ನಿನ್ನೆ ಮಾತಾಡಿದಾನ. ಅವರು ಏನಂತ ಅವ್ರವ್ವ ನಮ್ಮವ್ವ ಎಲ್ಲ ನಮ್ಮವ್ರ ನಾಯಕ ಸಮಾಜ ಅವ್ವ ಎಲ್ಲ ಒಂದೇ ಅಂತ ತಿಳ್ಕೊಂಡು ಮಾತಾಡಿದ. ಈ ತರ ಭಾಷೆ ಬರ್ತಿರಕಿಲ್ಲ. ಅವ ಒಂದು ನೀಚ ಮನುಷ್ಯ ಅದನ. ಹುಕ್ಕೇರಿ ತಾಲೂಕಿನಲ್ಲಿ ಕಾರ್ಯಕರ್ತರು ಅವ್ನ ಭೇಟಿ ಹೋಗ್ಬೇಕಂತಂದ್ರ ಒಬ್ಬ ಗಂಡ್ ಮಗ ಅವ್ರ ಫ್ಯಾಮಿಲಿ ಹೋದ್ರ ಗಂಡ್ ಮಗ ನೀ ಯಾಕೆ ಬಂದಿ ನಿಮ್ ಫ್ಯಾಮಿಲಿ ಇದಂತ ಕೇಳುವಂತ ವ್ಯಕ್ತಿ ಅವ್ನ್ ನೋಡ್ರ ಅವ್ನ ಹುಕ್ಕೇರಿ ಭಾಗದಾಗ ಅವ್ನ ನೋಡ್ರ ಹೆಣ್ಮಕ್ಳು ಕದ ಹಚ್ಕೊಂಡ್ ಒಳ್ಕೊಂಡಿರ್ತಾರ. ಅವಂಗ ಹೆಣ್ಮಕ್ಳ ಬಗ್ಗೆ ಯಾವ್ದು ಇದನ್ನಿಲ್ಲ, ನೈತಿಕ ಇಂತ ಯಾವ ತಕ್ಷಣ ಕ್ಷಮೆ ಕೇಳಿದ್ರೆ ಮುಂದಿನ ದಿನಮಾನದಲ್ಲಿ ಉಗ್ರ ಮಟ್ಟದ ಹೋರಾಟ ಮಾಡ್ತೀವಿ.